ನಮಸ್ಕಾರ ವೀಕ್ಷಕರೇ. ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇರೋ ಹಿನ್ನೆಲೆ ಮತ್ತೊಂದು ಸರ್ವೆ ಬಂದಿದೆ. ಈ ಸರ್ವೆ ಪ್ರಧಾನಿ ಮೋದಿ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವೆ ಕೇಂದ್ರೀಕೃತಗೊಂಡಿದ್ದು, ಊಹೆಯಂತೆಯೇ ಜನಪ್ರಿಯತೆಯಲ್ಲಿ ರಾಹುಲ್ ಗಾಂಧಿ ಹಿಂದಕ್ಕೆ ಬಿದ್ದಿದ್ದಾರೆ. ಆದರೆ ಈ ಬಾರಿ ಅದಕ್ಕೆ ಕಾರಣ ಏನು ಅನ್ನೋದೇ ಎಲ್ಲರ ಅಚ್ಚರಿಗೆ ಕಾರಣ ಆಗ್ತಾ ಇರೋದು. ಒಬ್ಬ ವ್ಯಕ್ತಿಯ ಪಾಪ್ಯುಲಾರಿಟಿ ತಗ್ಗೋದಕ್ಕೆ ಇದೂ ಕೂಡ ಕಾರಣ ಆಗುತ್ತಾ ಅಂತ ಜನರು ಅಚ್ಚರಿ ಪಡ್ತಾ ಇದ್ದಾರೆ. ಇನ್ನೊಂದೆಡೆ ಆಲ್ ಪಾರ್ಟಿ ಡೆಲಿಗೇಷನ್ ಟೀಮ್ ನಲ್ಲಿ ಸದ್ದು ಮಾಡ್ತಾ ಇರೋ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಹೊಸ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಈ ಮಧ್ಯೆ ರಾಜಸ್ಥಾನದ ಲೋಕಲ್ ಎಲೆಕ್ಷನ್ ನಲ್ಲೂ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಮತ್ತೊಂದೆಡೆ ಬಿಹಾರದ ಚುನಾವಣಾ ಅಖಾಡದಿಂದ ಸ್ಫೋಟಕ ವರದಿಗಳು ಬರ್ತಾ ಇವೆ. ಜೋಶ್ನಲ್ಲಿರೋ ರಾಹುಲ್ ಹಾಗೂ ಟೀಮ್ಗೆ ದೊಡ್ಡ ಶಾಕ್ ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಡಳಿತ ಪಕ್ಷ ಹಾಗೂ ವಿಪಕ್ಷ ಎರಡಕ್ಕೂ ಅದರದ್ದೇ ಆದ ಬೆಂಬಲಿಗರು ಇರ್ತಾರೆ. ಅವರವರಿಗೆ ಅವರವರ ನೆಚ್ಚಿನ ನಾಯಕರು ಸರಿ ಅನ್ನಿಸ್ತಾರೆ. ಆದ್ರೆ ಮಾಧ್ಯಮಗಳ ಸರ್ವೆ ಬಂದಾಗಲೇ ಜನರ ನಾಡಿ ಮಿಡಿತ ಹೇಗಿದೆ ಅಂತ ಗೊತ್ತಾಗೋದು. ಕೆಲವೊಂದು ಸಲ ಜನರ ದಿಕ್ಕು ತಪ್ಪಿಸೋದಕ್ಕೆ ಫೇಕ್ ಸರ್ವೆಗಳು ಕೂಡ ಬರುತ್ತವೆ. ಆದರೆ ರಾಷ್ಟ್ರೀಯ ಮಾಧ್ಯಮಗಳ ಅಧಿಕೃತ ಸರ್ವೆ ಬಂದಾಗ ಅದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲೂ ಈ ಪಾಪ್ಯುಲಾರಿಟಿಗೆ ಕಾರಣ ಏನು ಅನ್ನೋದು ಕೂಡ ಬಹಿರಂಗ ಆಗೋದ್ರಿಂದ ಒಪ್ಪಲೇಬೇಕಾಗುತ್ತೆ. ಈಗ ಪ್ರತಿಷ್ಠಿತ ಮಾಧ್ಯಮ ಆಜ್ ತಕ್ ಹಾಗೂ ಸಿ ವೋಟರ್ಸ್ ಜಂಟಿಯಾಗಿ ನಡೆಸಿದ ಸರ್ವೆಯಲ್ಲಿ ನಿರೀಕ್ಷಿತ ಹಾಗೂ ಅಚ್ಚರಿಯ ವಿಚಾರಗಳು ಕೂಡ ರಿವೀಲ್ ಆಗಿದೆ. ಇದು ಸಹಜವಾಗಿಯೇ ಬಿಜೆಪಿಗೆ ಖುಷಿ ಕೊಡ್ತಾ ಇದ್ರೆ ಕಾಂಗ್ರೆಸ್ಗೆ ಬೇಸರವನ್ನ ತರಿಸ್ತಾ ಇದೆ. ಕೇವಲ ಬೇಸರ ತರಿಸೋದು ಮಾಮೂಲಿ ಅನ್ನೋದು ಗೊತ್ತಿದೆ. ಆದರೆ ಈ ಬಾರಿ ಬೇಸರದ ಜೊತೆಗೆ ಎಚ್ಚರಿಕೆಯ ಗಂಟೆ ಕೂಡ ಆಗ್ತಾ ಇದೆ. ಪ್ರಸ್ತುತ ದೇಶದ ಜನರ ಮೂಡ್ ಹೇಗಿದೆ, ಯಾರು ಸಮರ್ಥ ನಾಯಕರು ಅಂತ ತಿಳಿಯೋ ಹೊತ್ತಲ್ಲಿ ಬಹುತೇಕರು ಪ್ರಧಾನಿ ಮೋದಿ ಆಡಳಿತವನ್ನ ಮೆಚ್ಚಿಕೊಂಡಿದ್ದಾರೆ. 66% ಜನರು ನಮಗೆ ಮೋದಿ ಆಡಳಿತ ಬಹಳ ಇಷ್ಟವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸುಮಾರು 16% ಜನರು ನಮಗೆ ಮೋದಿ ಆಡಳಿತ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಉಳಿದವರು ಯಾವ ಪ್ರತಿಕ್ರಿಯೆ ನೀಡಿಲ್ಲ. ಮೋದಿ ಜಾಗತಿಕ ಮಟ್ಟದಲ್ಲಿ ಮುಂಚೆಯಿಂದಲೂ ಪಾಪ್ಯುಲರ್ ಇದ್ದಾರೆ. ಈಗ ಏನು ವಿಶೇಷ ಅನ್ನೋ ಪ್ರಶ್ನೆ ಮೂಡೋದು ಸಹಜವೇ. ಆದರೆ ಸತತ 3 ಅವಧಿ 11 ವರ್ಷದಿಂದ ಪ್ರಧಾನಿ ಕುರ್ಚಿಯಲ್ಲಿ ಮೋದಿ ಕೂತಿದ್ದಾರೆ. ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಸುದೀರ್ಘವಾದ ಅವಧಿಯಲ್ಲಿ ಯಾರಾದರೂ ಕೂತ್ರೆ ಸಹಜವಾಗಿ ಅವರ ಮೇಲೆ ಭಿನ್ನಾಭಿಪ್ರಾಯ, ಅಸಮಾಧಾನ ಹುಟ್ಟೋದು ಸಹಜವೇ. ಅವರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಜನರಿಗೆ ಏನೋ ಒಂಥರ ಅಸಮಾಧಾನ ಹುಟ್ಟಿಬಿಡುತ್ತೆ. ಆದ್ರೆ ಮೋದಿ ವಿಷಯದಲ್ಲಿ ಇದು ಉಲ್ಟಾ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಕಟ್ ಆಗ್ತಾ ಇದೆ. ಅಂದಹಾಗೆ 55-60 ಆಸುಪಾಸಿನಲ್ಲಿದ್ದ ಈ ಪಾಪ್ಯುಲಾರಿಟಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ಪ್ರತೀಕಾರ. ಭಾರತಕ್ಕೆ ಪ್ರತಿದಾಳಿ ಮಾಡೋದು ಬರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಅದನ್ನ ಸಮರ್ಪಕವಾಗಿ ಮೋದಿ ಮಾಡಿ ತೋರಿಸಿದ್ರು. ಪದೇ ಪದೇ ಕಿರಿಕ್ ಮಾಡುವವರ ಜೊತೆಗೆ ಶಾಂತಿ ಅಗತ್ಯ ಇಲ್ಲ ಅಂತ ದೃಢ ನಿರ್ಧಾರವನ್ನ ತೆಗೆದುಕೊಂಡ್ರು. ಅಷ್ಟೇ ಯಾಕೆ, ಇನ್ನೂ ಕೂಡ ಇಂಡಸ್ ಟ್ರೀಟಿ ಸಸ್ಪೆಂಡ್ ನಲ್ಲೇ ಇದ್ದು ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಾರತದ ಹೊಡೆತವನ್ನ ಎದುರಿಸ್ತಾನೆ ಇದೆ. ಇಂಥದ್ದೊಂದು ಖಡಕ್ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ ಅನ್ನೋದನ್ನ ಯಾರೂ ಎದುರು ನೋಡಿರಲಿಲ್ಲ. ಆದ್ರೆ ಮೋದಿ ಅದನ್ನ ಸಾಧ್ಯ ಮಾಡಿದ್ರು. ಈಗ ಭಾರತ ಸುಭದ್ರವಾಗಿದೆ, ಮುಂದಕ್ಕೂ ಸುಭದ್ರವಾಗಿ ಇರುತ್ತೆ ಅನ್ನೋ ಫೀಲ್ ಜನರಿಗೆ ಬರುವಂತೆ ಮಾಡೋದ್ರಲ್ಲಿ ಮೋದಿ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿದೆ. ಇದೇ ಕಾರಣಕ್ಕೆ ಮೋದಿ ಪಾಪ್ಯುಲಾರಿಟಿ ಹಿಂದೆಂದಿಗಿಂತ ಎತ್ತರಕ್ಕೆ ಹೋಗ್ತಾ ಇರೋದು. ಇನ್ನು ಅದೇ ಸರ್ವೆಯಲ್ಲಿ ಬಹುತೇಕರು ಕಾಂಗ್ರೆಸ್ಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. 52% ಜನರು ಹೇಳೋದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹಿಂದೆಂದಿಗಿಂತ ದೊಡ್ಡ ಹಿನ್ನಡೆಯನ್ನ ಅನುಭವಿಸುತ್ತೆ, ಮಕಾಡೆ ಮಲಗುತ್ತೆ ಅಂತ. ಅಚ್ಚರಿ ಅನ್ನೋ ಹಾಗೆ ಶಶಿ ತರೂರ್ ಬಗ್ಗೆಯೂ ಮಾತನಾಡ್ತಾ ಇರೋ ಜನರು ಶಶಿ ತರೂರ್ ನಿಲುವು ಕೂಡ ಕಾಂಗ್ರೆಸ್ಗೆ ದುಬಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 66% ಜನರು ಶಶಿ ತರೂರ್ ಭಾರತದ ಪರ ಗಟ್ಟಿಯಾಗಿ ನಿಂತಿರೋದ್ರಿಂದ ಇನ್ನು ಮುಂದೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಲಿದೆ. ಗಾಂಧಿ ಕುಟುಂಬದ ಯಾವ ನೆಗೆಟಿವ್ ಕಮೆಂಟ್ಗಳಿಗೆ ಮಣೆ ಹಾಕದೆ ತಮ್ಮ ನಿಲುವಿನ ಪರ ಶಶಿ ತರೂರ್ ಗಟ್ಟಿಯಾಗಿ ನಿಂತಿದ್ದಾರೆ. ಇದರ ಹೊಡೆತವು ಕಾಂಗ್ರೆಸ್ಗೆ ದೊಡ್ಡದಾಗಿ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಶಿ ತರೂರ್ ಪಾಪ್ಯುಲಾರಿಟಿ ಕೂಡ ಹಂತ ಹಂತವಾಗಿ ಏರ್ತಾ ಇದೆ. ಕೇವಲ ಬೇಡದ ವಿಚಾರಗಳಿಗೆ ಟ್ರೋಲ್ ಆಗ್ತಾ ಇದ್ದ ತರೂರ್ಗೆ ಇವತ್ತು ಅವರ ಸಾಮರ್ಥ್ಯಕ್ಕೆ ತಕ್ಕ ಜವಾಬ್ದಾರಿ ಸಿಕ್ಕಿರೋದು ಅವರ ವರ್ಚಸ್ಸನ್ನ ಬದಲಿಸ್ತಾ ಇದೆ. ಅಂದಹಾಗೆ ಕಳೆದ 6 ತಿಂಗಳಿಂದ ತರೂರ್ ಹಾಗೂ ಗಾಂಧಿ ಫ್ಯಾಮಿಲಿ ಒಳಗೆ ನಡೀತಾ ಇರೋ ಮುಸುಕಿನ ಗುದ್ದಾಟ ಸೀಕ್ರೆಟ್ ಆಗಿ ಉಳಿದಿರಲಿಲ್ಲ. ಆದ್ರೆ ಈವರೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ಬರೋ ಬಗ್ಗೆ ತರೂರ್ ನಿರ್ಧಾರವನ್ನ ಕೈಗೊಂಡಿಲ್ಲ. ಇದು ಕಾಂಗ್ರೆಸ್ನ ಒಂದು ವರ್ಗಕ್ಕೆ ಗಾಂಧಿ ಫ್ಯಾಮಿಲಿ ಬೇಕಾಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಬಿಜೆಪಿಗೆ ಎದುರಾಗಿ ನಿಂತಿದ್ದೀವಿ ಅನ್ನೋ ಕಾರಣಕ್ಕೆ ದೇಶದ ವಿರುದ್ಧವಾಗಿಯೂ ನಿಲ್ಲಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಆದ್ರೆ ಅದನ್ನ ಪಾಲನೆ ಮಾಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್. ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ಮಟ್ಟಕ್ಕೆ ಭಾರತ ಸರ್ಕಾರವನ್ನ ವಿರೋಧಿಸೋ ಅವಶ್ಯಕತೆ ಖಂಡಿತ ಇಲ್ಲ. ಆದ್ರೆ ರಾಹುಲ್ ನೇತೃತ್ವದಲ್ಲಿ ಆ ಕೆಲಸಗಳು ಆಗ್ತಾ ಇದೆ. ಈ ಹೊತ್ತಲ್ಲಿ ಪಕ್ಷ ಯಾವುದೇ ಇರಲಿ, ದೇಶ ಒಂದೇ ಅನ್ನೋ ರೀತಿ ಡೆಲಿಗೇಷನ್ ಟೀಮ್ ಕೆಲಸ ಮಾಡ್ತಾ ಇದೆ. ಯಾವ ದೇಶಕ್ಕೆ ಕಾಲಿಟ್ರೂ ಸಮರ್ಪಕವಾಗಿ ಮಾತಾಡ್ತಾ ಇರೋ ಶಶಿ ತರೂರ್ ಎಲ್ಲಾ ಪ್ರಶ್ನೆಗಳಿಗೆ ಪ್ರಬುದ್ಧ ಉತ್ತರವನ್ನ ಕೊಟ್ಟು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ.
ಇದು ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ತಂದುಕೊಡುತ್ತೆ ಅನ್ನೋದನ್ನ ಜನರು ಹೇಳುವಂತಾಗಿದೆ. ಇನ್ನು ಈಗ ಎಲ್ಲರ ದೃಷ್ಟಿ ನೆಟ್ಟಿರೋದು ಬಿಹಾರದ ಚುನಾವಣೆ ಕಡೆಗೆ. ಅಲ್ಲಿ ಈಗಾಗಲೇ ಸಾಕಷ್ಟು ಸರ್ವೆಗಳು ನಡೆದಿದ್ದು ಬಹುತೇಕ ಎಲ್ಲದರಲ್ಲೂ ಮತ್ತೆ ಎನ್ಡಿಎ ಸರ್ಕಾರ ಬರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗ ಬಂದಿರೋ ಸರ್ವೆ ಪ್ರಕಾರ ಮಗಧ ಭೋಜ್ಪುರ್ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಎನ್ಡಿಎಯನ್ನ ಬೀಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಾಪ್ತಿಯಲ್ಲಿ ಬರೋ ಸುಮಾರು 75 ಸೀಟ್ಗಳನ್ನ ಇಂಡಿ ಒಕ್ಕೂಟ ಬಾಚಿಕೊಳ್ಬಹುದು ಅಂತ ಊಹಿಸಲಾಗ್ತಾ ಇದೆ. ಆದರೆ ಉತ್ತರ ಬಿಹಾರ ಮತ್ತು ಮಿಥಿಲಾಂಚಲದಲ್ಲಿ ಎನ್ಡಿಎ ಪ್ರಬಲವಾಗಿದ್ದು 126 ಸೀಟ್ಗಳು ಆ ಭಾಗದಿಂದ ಬರೋದು ಗ್ಯಾರಂಟಿ ಆಗ್ತಾ ಇದೆ. ಅಲ್ಲಿಗೆ ಈ ಬಾರಿ ಎನ್ಡಿಎ ಓಟವನ್ನ ತಡೆಯೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಒಂದಿದೆ. ಅದೇನೆಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನಾನಾ ರೀತಿಯ ಕಮೆಂಟ್ ಮಾಡಿದ್ದ ವಿಪಕ್ಷಗಳು ಅದಕ್ಕೆ ಬಿಹಾರ ಎಲೆಕ್ಷನ್ ಅನ್ನು ಕೂಡ ತಗಲು ಹಾಕಿದ್ವು. ಬಿಹಾರ ಗೆಲ್ಲೋದಕ್ಕೋಸ್ಕರ ಮೋದಿ ಪಹಲ್ಗಾಮ್ ದಾಳಿ ಮಾಡಿಸಿದ್ದು ಅಂತ ಆಕ್ಷೇಪಾರ್ಹ ಹಾಗೂ ಬಾಲಿಶ ಹೇಳಿಕೆಗಳನ್ನ ನೀಡಿದ್ರು. ಆದ್ರೆ ಕಳೆದ 6 ತಿಂಗಳಿಂದ ಬಿಹಾರದಲ್ಲಿ ಇಂಡಿ ಒಕ್ಕೂಟ ಪ್ರಭಾವ ಬೀರಿರೋದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲ. ಅಲ್ಲದೆ ಕಳೆದ 3 ತಿಂಗಳ ಹಿಂದೆ ಬಂದಿದ್ದ ಸರ್ವೆ ಪ್ರಕಾರ ಇಂಡಿ ಒಕ್ಕೂಟ 60ರ ಆಸುಪಾಸಲ್ಲಿ ಸೀಟ್ ಗೆಲ್ಲಲಿದೆ ಅಂತ ಹೇಳಲಾಗಿತ್ತು. ಈಗ 75ರವರೆಗೆ ಏರಿಕೆಯಾಗಿದೆ. ಆ ಲೆಕ್ಕದಲ್ಲಿ ಆಪರೇಷನ್ ಸಿಂಧೂರ್ ಬಳಿಕವೇ ಇಂಡಿ ಒಕ್ಕೂಟಕ್ಕೆ 10 ಸೀಟ್ಗಳು ಹೆಚ್ಚಿಗೆ ಕಾಣಿಸ್ತಾ ಇರೋದು. ಈಗ ಅದೇ ಆರೋಪವನ್ನ ಮತ್ತೆ ಮಾಡೋದಕ್ಕೆ ಯಾರಾದರೂ ರೆಡಿ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಈ ಬಾರಿ ಬಿಜೆಪಿಗೆ ಪ್ಲಸ್ ಆಗೋ ವಿಚಾರಗಳ ಪೈಕಿ ಚಿರಾಗ್ ಪಾಸ್ವಾನ್ ಬೆಂಬಲ ಕೂಡ ದೊಡ್ಡದಿದ್ದು ಇದೇ ಟರ್ನಿಂಗ್ ಪಾಯಿಂಟ್ ಆಗಬಹುದು ಅನ್ನೋ ನಿರೀಕ್ಷೆಗಳಿವೆ. ಇನ್ನು ಒಂದು ಕಡೆ ಸರ್ವೆಗಳಲ್ಲಿ ರಾಹುಲ್ ಹಿನ್ನಡೆ ಸಾಧಿಸ್ತಾ ಇದ್ರೆ ರಾಜಸ್ಥಾನದ ಲೋಕಲ್ ಎಲೆಕ್ಷನ್ ನಲ್ಲೂ ಕೂಡ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ. ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಸುಮಾರು 28 ಸೀಟ್ ಬಿಜೆಪಿ ಪಾಲಾಗಿದ್ರೆ 4 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿಯಲ್ಲಿ ಆಗಿದ್ದ ಕೆಲ ಆಂತರಿಕ ಆಪರೇಷನ್ಗಳಿಂದ ಬಿಜೆಪಿಗೆ ಹೊಡೆತ ಬೀಳುತ್ತೆ, ಇದರ ಲಾಭವನ್ನ ಕಾಂಗ್ರೆಸ್ ಪಡೆಯಲಿದೆ ಅನ್ನೋ ವ್ಯಾಖ್ಯಾನಗಳಿದ್ವು. ಆದ್ರೆ ಈ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ಗೆ ಅಷ್ಟು ಈಸಿಯಾಗಿ ಹಣೆ ಬರಹ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದಹಾಗೆ ಲೋಕಲ್ ಎಲೆಕ್ಷನ್ ಆಗಿರೋದ್ರಿಂದ ಆಡಳಿತ ಪಕ್ಷದ ಕಡೆಗೆ ಸಹಜವಾಗಿ ಜನ ವಾಲಿರ್ಬೋದು ಅನ್ನೋ ಮಾತು ಸರಿ ಇರಬಹುದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಳ್ಳಿ ಮೂಲೆಯಲ್ಲೂ ಆಪರೇಷನ್ ಸಿಂಧೂರ್ ಒಂದಲ್ಲ ಒಂದು ರೀತಿ ಪ್ರಭಾವವನ್ನ ಬೀರ್ತಾ ಇದೆ. ಮೋದಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದಾರೆ, ಭಾರತ ಸೇಫ್ ಇರುತ್ತೆ, ತೊಂದರೆ ಕೊಟ್ರೆ ಯಾರನ್ನೂ ಬಿಡೋದಿಲ್ಲ ಅನ್ನೋ ಮೈಂಡ್ ಸೆಟ್ ಜನರಲ್ಲಿ ಬಂದಿರೋದ್ರಿಂದ ಚಿಕ್ಕ ಚಿಕ್ಕ ಎಲೆಕ್ಷನ್ ನಲ್ಲೂ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕೇವಲ ಬಿಜೆಪಿಯಿಂದ ಮಾತ್ರ ಕಾಂಗ್ರೆಸ್ಗೆ ಹೊಡೆತ ಬೀಳದೆ ತಮ್ಮ ಪಕ್ಷದಲ್ಲೇ ತೀವ್ರ ಕಡೆಗಣನೆ ಆಗ್ತಾ ಇರೋ ನಾಯಕರು ಕೂಡ ಮುಳ್ಳಾಗ್ತಾರೆ ಅನ್ನೋದಕ್ಕೆ ಈ ಸರ್ವೆ ಸಾಕ್ಷಿ ಆಗ್ತಾ ಇದೆ. ತರೂರ್ ಮುಂದಿನ ನಡೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಗಾಂಧಿ ಫ್ಯಾಮಿಲಿ ಜೊತೆಗೆ ಮತ್ತೆ ಹೊಂದಾಣಿಕೆ ಕಷ್ಟ ಅನ್ನೋದು ಸದ್ಯ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.